ನಮಸ್ಕಾರ ನೋಡ್ರಿ ಫ್ರೆಂಡ್ಸ್, ಹೆಂಗದೀರಿ? ಆರಾಮದೀರಿ? ನಾನು ಆರಾಮದೀನಿ ನೋಡ್ರಿ. ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ರಿ. ಬೆಳಗ್ಗೆ ಎದ್ದು ಎಲ್ಲ ಮನೆ ಕೆಲಸ ಮುಗಿಸಿ ಇದು ಇವಾಗ ರೆಡಿ ಆಗಿದ್ದೀವಿ. ನಾನು ನನ್ನ ಮಗ ಸ್ಕೂಲಿಗೆ ಹೋಗೋಕೆ. ಇದು ನೋಡ್ರಿ, ಮಂಡೇ ಮತ್ತು ಟ್ಯೂಸ್ಡೇ ಹಾಕ್ಕೊಳ್ಳುವಂಥ ಯೂನಿಫಾರ್ಮ್ ಸೀರೆ ರೀ. ಅದನ್ನು ತೋರಿಸಿದ್ದೆ, ಇದನ್ನು ತೋರಿಸಿದ್ದಿಲ್ಲ ನಾನು. ಇದು ಚಂದ ಐತ್ರಿ ಸೀರೆ. ಗ್ರೇ ಕಲರ್ ಐತಿ, ಬ್ಲೂ ಕಲರ್ ಬಾರ್ಡರ್ ಐತಿ. ಅದು ಚಂದ ಐತ್ರಿ, ಇದು ಚಂದ ಐತ್ರಿ. ಎರಡು ಸೀರೆ ಚಲೋ ಕೊಟ್ಟಾರಿ ಸ್ಕೂಲ್ನವ್ರು. ಕಲರ್ ಚಂದ ಅದಾವೆ, ಕಾಂಬಿನೇಷನ್ ನೋಡ್ರಿ. ಬ್ಯಾಕ್ ಸೈಡ್ ನನ್ನ ಮಗ ಹೆಂಗೆ ಮಾಡಕತ್ತಾನ. ಸುಮ್ಮನೆ ನಿಂದ್ರಂದ್ರೆ ಒಟ್ಟು ನಿಂದ್ರಂಗೆ ಇಲ್ಲ. ವಿಡಿಯೋದಾಗ ಹಿಂಗೆ ಒಟ್ಟು ಏನಾದರೂ ಒಂದು ಮಾಡ್ತಾ ಇರ್ತಾನೆ ಕೀಟ್ಲೆ. ಪ್ರೇಯರ್ನಾಗೂ ಅಷ್ಟೇ ರೀ, ಒಟ್ಟು ಸುಮ್ಮನೆ ನಿಂದ್ರಂಗಿಲ್ಲ. ಸ್ಕೂಲ್ನಾಗ ಎಲ್ಲರೂ ಸುಮ್ಮನೆ ನಿಂತು ಪ್ರೇಯರ್ ಹೇಳ್ತಿರ್ತಾರೆ, ಇವ ಎಲ್ರಿಗೂ ಡಿಸ್ಕ್ಯಾವ್ ಅಂತೇಳಿ ಮಾಡ್ತಿರ್ತಾನೆ ನೋಡ್ರಿ. ಇಷ್ಟು ಹಿಂಗೈತಿ ಸೀರೆ. ಹೆಂಗದ ಹೇಳ್ರಿ ಸ್ಯಾರಿ ಕಮೆಂಟ್ ಒಳಗೆ. ಚಂದ ಐತ್ರಿ ಸೀರೆ, ಬಟ್ ಸಿಂಥೆಟಿಕ್ ಐತ್ರಿ, ಒಂದು ಸ್ವಲ್ಪ ಸ್ಟಿಫ್ ಐತಿ ನೋಡ್ರಿ. ಇವತ್ತು ಬೆಳಗ್ಗೆ ಚಪಾತಿ, 2 ಥರ ಪಲ್ಯ, ನಾಷ್ಟಕ್ಕೆ ಉಪ್ಪಿಟ್ಟು ಮತ್ತು ರೈಸ್ ಬಾತ್ ಮಾಡಿದ್ವಿ. ಪಾಲಕ್ ಚಪಾತಿ ಮಾಡಿದ್ವಿ ಫ್ರೆಂಡ್ಸ್ ಬೆಳಗ್ಗೆ. ಇದು ನೋಡಿ, ಉಪ್ಪಿಟ್ಟು ಚೂಡ ತಿನ್ನಾಕತ್ತೀವಿ ನಾನು ನನ್ನ ಮಗ ಸೇರಿ. ಅವನಿಗೆ ಇಡ್ಲಿ, ದೋಸೆ, ಪಡ್ಡು ಆದ್ರೆ ತಾನ ತಿಂತಾನೆ, ಹೇಳಿಸ್ಕೊಳಂಗಿಲ್ಲ. ಈ ಉಪ್ಪಿಟ್ಟು ಅವಲಕ್ಕಿ ಬಂತು ಅಂತಂದ್ರೆ ನಾರ ತಿನ್ನಿಸ್ಬೇಕು. ಮತ್ತು ಯಾರಾದರೂ ಮನೆಯಲ್ಲಿ ಯಾರು ಇರ್ತಾರೆ ಅವರ ತಿನ್ನಿಸ್ಬೇಕು. ತನಗಲೇ ತಿನ್ನು ಅಂತಂದ್ರೆ ಗಂಟ್ಲದಾಗ ಇಳಿಯಂಗೆ ಇಲ್ಲರಿ ಅವನಿಗೆ ಉಪ್ಪಿಟ್ಟು ಅವಲಕ್ಕಿ. ನಾವು ತಿನ್ನಿಸಿದ್ರೆ ಅಷ್ಟೇ ಇಳಿತೈತೆ ಅದು. ನಾವು ಯಾವಾಗ ತಿನ್ನಿಸ್ತೀವಿ ಅವಾಗಿನ ತನಕ ಸುಮ್ಮನೆ ಕುಂತ್ಬಿಟ್ಟಿರ್ತಾನೆ ತಿನ್ನಿಸೋ ತನಕ. ನೋಡಿ, ಅವನಿಗೂ ತಿನ್ನಿಸಿ ನಾನು ತಿನ್ನಿಸಿ ಹೋಗೋದ್ರೊಳಗೆ 10 ಗಂಟೆ ಆಗೇ ಬಿಡ್ತೀವಿ. ಅದು ಸ್ಕೂಲಿಗೆ ಹೋಗೋದಾಗ ಡೈಲಿ 10 ಗಂಟೆ ಆಗೇ ಬಿಡ್ತದ್ರಿ. 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ನಮ್ಮದು. ಟಿಫಿನ್ ಮೊದಲೇ ಕಟ್ಟಿಟ್ಟಿದ್ದೆ, ಅಲ್ಲಿಟ್ಟೆ ನೋಡಿರಿ. ಲಂಚ್ ಬಾಕ್ಸ್ ಕಟ್ಟಿಟ್ಟಿದ್ದೆ ಮೊದಲೇ, ಸ್ವಲ್ಪ ಟೈಮ್ ಸೇವ್ ಆಯ್ತದೆ ಹಾಗಾಗಿ. ಮತ್ತು ತಿನ್ನೋದಕ್ಕೆ ನಖರ ಮಾಡ್ತಾನೆ, ಅದು ಬೇಡ ಇದು ಬೇಡ, ಕೊತ್ತಂಬರಿ ತೆಗಿ, ಈರುಳ್ಳಿ ತೆಗಿ, ಟೊಮೆಟೊ ತೆಗಿ ಅಂಥೇಳಿ. ಸಾಸ್ವೆ ತೆಗಿ ಅಂತಾನೆ. ಸಾಸ್ವೆ ತೆಗಿ ಅಂತ ಹೇಳ್ತಾನೆ. ಸಾಸ್ವೆ ತಿಂತಾನಂತ ನೋಡ್ರಿ ಅವ, ಹೇಳಿಕತ್ತಾನೆ ಇವಾಗ. ಬೇಗ ಇಷ್ಟು ನಾಷ್ಟ ಮಾಡಿ ಹೋಗೋದ್ರಾಗ 10 ಗಂಟೆ ಆಗೇ ಬಿಡ್ತು. ಹರಿಬರಿ ಆಗುತ್ತೆ. ನೆಕ್ಸ್ಟ್ ಸ್ಕೂಲಿಗೆ ಹೋಗಿಂದ ಪ್ರೇಯರ್ ಎಲ್ಲ ಆಯಿತು. ನೆಕ್ಸ್ಟ್ ಹುಡುಗರಿಗೆಲ್ಲ ಕ್ಲಾಸ್ ಅಟೆಂಡೆನ್ಸ್ ಎಲ್ಲ ತೊಗೊಂಡೆ. ಮತ್ತು ಯಾಕೋ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ರೀ ಸರ್ ನಮ್ಮದು. ಹಾಗಾಗಿ ರೀಡಿಂಗ್ ಮಾಡೋಕೆ ಹಚ್ಚಿದ್ದೆ ಹುಡುಗರಿಗೆ. ಅದನ್ನು ಒಂಚೂರು ವಿಡಿಯೋ ಮಾಡೀನಿ. ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸಿನಿ ನೋಡಿರಿ. ಹುಡುಗರದು ತುಂಬ ಚೆನ್ನಾಗಿ ರೀಡಿಂಗ್ ಮಾಡ್ತಾವೆ ಮಕ್ಕಳು, ಇಂಟೆಲಿಜೆಂಟ್ ಅದಾವು ನೋಡಿರಿ. ಹೊಂಟ್ವಿ ಸ್ಕೂಲಿಗೆ ಇವಾಗ. ಇದು ನಮ್ಮ ಮನೆ ಪಕ್ಕದ ರೋಡ. ಇವಾಗಲೂ ಇಲ್ಲಿದೆ ವಿಡಿಯೋ ಮಾಡ್ತಾಳಲ್ಲ ಆಕೆ ಅಂತ ಅನ್ಕೋಬೇಡ್ರಿ. ಇದು ನೋಡಿರಿ, ನನ್ನ ಮಗನ ಕ್ಲಾಸ್ ಇದೆ. ಇವನ ಕ್ಲಾಸನ್ನು ಬೇರೆ, ನಾನು ಹೋಗೋ ಅಪೋಸಿಟ್ ಬರುತ್ತೆ ಆ ಕಡೆ. ಇದು 3 ಬಿಲ್ಡಿಂಗ್ ಈ ಕಡೆ ಅದಾವೆ, 3 ರೂಮ್. ಅದು ಬಿಲ್ಡಿಂಗ್ ಆ ಕಡೆ ಐತ್ರಿ. ದೊಡ್ಡ ಕ್ಲಾಸ್ನವ್ರದ್ದು, ಇದು ಚಿಕ್ಕ ಕ್ಲಾಸ್ನವ್ರದ್ದು. ಇದು pre-KG, LKG, UKG ನೋಡ್ರಿ. ಬೆಂಚ್ ಎಷ್ಟು ಚಲೋ ಅದಾವೆ. ಇದು ನನ್ನ ಕ್ಲಾಸ್ ರೀ. ಇದು ನಾವು ಫಸ್ಟ್ ಸ್ಟ್ಯಾಂಡರ್ಡ್ ತಗೋತೀನಿಲ್ಲ ಕ್ಲಾಸ್, ಹಾಗಾಗಿ ನನ್ನ ಕ್ಲಾಸು. ಹುಡುಗ ನೋಡ್ರಿ ಎಷ್ಟು ಚೆನ್ನಾಗಿ ರೀಡಿಂಗ್ ಮಾಡಿಸ್ತಾ ಇದ್ದ. ಅದೊಂದು ಪೋಯಮ್ ಐತ್ರಿ EVS ಒಳಗೆ, ಅದನ್ನೇ ಮಾಡ್ಸೋಕೆ ಹೇಳಿದ್ದೆ ಮಕ್ಕಳಿಗೆ. ಒಂದು ಸಲ ಹೇಳಿದ್ದೆ ನಾನು, ಹಂಗಾಗಿ ಮತ್ತು ಅವ್ರ ಕಡೆಯಿಂದ ನಾನು ಮಾಡಿಸ್ತಾ ಇದ್ದೆ. ಇವಾಗ ಈ ಥರ ರೀಡಿಂಗ್ ಮತ್ತು ಯಾವಾಗಲೂ ಕಂಟಿನ್ಯೂ ಬರೀ ರೈಟಿಂಗ ಮಾಡಿಸಿದ್ವಿ ಅಂತಂದ್ರೆ ಅವಕ್ಕೆ ರೀಡಿಂಗ್ ಕ್ವಾಲಿಟಿ ಹೋಗೇ ಬಿಡ್ತದೆ ಮಕ್ಕಳಲ್ಲಿ. ಹಾಗಾಗಿ ರೀಡಿಂಗು ಮಾಡಿಸ್ಬೇಕು, ರೈಟಿಂಗು ಮಾಡಿಸ್ಬೇಕು ಮಕ್ಕಳಿಗೆ. ಎಷ್ಟು ರೈಟಿಂಗದ ಮಹತ್ವ ಅದಲ್ಲ, ಅಷ್ಟೇ ರೀಡಿಂಗಿಗೂ ಮಹತ್ವ ಕೊಡಬೇಕು. ಸೊ ಹೆಂಗೆ ಅದಾವೆ ಅಂಥೇಳಿ ಗೊತ್ತಾಗ್ತದೆ. ವರ್ಡ್ಸು, ಲೆಟ್ರಸ್ ಎಲ್ಲ ಯಾವ್ಯಾವ ಅದಾವೆ ಅಂಥೇಳಿ. ನಾವೇನು ಬುಕ್ಕಲ್ಲಿ ಹಾಕ್ಕೊಡ್ತೀವಲ್ಲ ಅಷ್ಟು ರೈಟ್ ಮಾಡಿದ್ರೆ ಅವರು ರೀಡಿಂಗದು ಗೊತ್ತಾಗಲ್ಲ ಅವರಿಗೆ, ಮಕ್ಕಳಿಗೆ. ನಾವು ರೀಡ್ ಮಾಡಿಸಿದ್ವಿ ಅಂತಂದ್ರೆ M ಯಾವುದು, A ಯಾವುದು, P ಯಾವುದು ಅಂತ ಚಿಕ್ಕ ಮಕ್ಕಳಿಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾರೆ ಅವರು. ಹಾಗಾಗಿ ರೀಡಿಂಗು ಮಾಡಿಸ್ಲೇಬೇಕು ಮಕ್ಳಿಗೆ ಕಂಪಲ್ಸರಿ ನೋಡ್ರಿ. ಡೌಟ್ ಇದ್ದಿದ್ದು ಕೇಳಾಕತ್ತಿದ್ರು ಮಕ್ಳಿಗೆ, ಹೆಂಗೆ ಓದಿಸ್ಬೇಕು ಅಂಥೇಳಿ ಹೇಳ್ತಾ ಇದ್ದೆ ಅವರಿಗೆ. ಇದು ನೆಕ್ಸ್ಟ್ ಇದು ಒಂದು ಮಗು ಹೇಳ್ತಾ ಇತ್ತು. ಸ್ವಲ್ಪ ಹೇಳಿದರೆ ಸಾಕು ಮಕ್ಕಳು ನಾನು ಅಂತ ಓಡಿ ಬಂದುಬಿಡ್ತಾವೆ. ಮಕ್ಕಳ ನಿರ್ಮಲವಾದ ಮನಸ್ಸು ಇರ್ತೈತೆ ಮಕ್ಕಳಲ್ಲಿ. ಹಾಗಾಗಿ ನಾವೇನು ಹೇಳಿಕೊಡ್ತೀವಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾವೆ. ಖುಷಿ ಆಗುತ್ತೆ ನೋಡೋಕೆ ಮಕ್ಕಳು ಆ ಥರ ರೆಸ್ಪಾನ್ಸ್ ಮಾಡಿದ್ರೆ ಭಾಳ ಸಂತೋಷ ಆಗುತ್ತೆ ಹೇಳಿಕೊಡೋರಿಗೆ. ಸುಮ್ಮನೆ ಬ್ಲ್ಯಾಂಕಾಗಿ ಕುಂತ್ರೆ ಹೇಳೋರಿಗೆ ಇಂಟ್ರೆಸ್ಟ್ ಬರೋಂಗಿಲ್ಲಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಹೆಂಗೆ ಆ್ಯಕ್ಸೆಂಟು ರಿಯಾಕ್ಷನ್ ಇತ್ತು ಅಂತಂದ್ರೆ ಟೀಚರ್ಸಿಗಾಗಲಿ ತಂದೆ ತಾಯಿಗಾಗಲಿ ಮಕ್ಳಿಗೆ ಹೇಳ್ಕೊಡೋಕೆ ಇಂಟ್ರೆಸ್ಟ್ ಬರ್ತದೆ ನೋಡಿ. ಇಷ್ಟ ಆಯಿತು ಕ್ಲಾಸು. ಸಾಯಂಕಾಲ ಮನೆಗೆ ಬಂದು
ಮುಗೀತು, ಫುಲ್ ಡೇ ಕ್ಲಾಸ್ ಮುಗೀತು, ಸ್ಕೂಲ್ ಮುಗೀತು, 4 ಗಂಟೆ ಮುಗೀತು. 4:15ಗೆಲ್ಲ ಬಂದ್ವಿ ಮನೆಗೆ. ಇವತ್ತು ಬೇಗ ಬಂದಿದ್ವಿ, ಹಾಗಾಗಿ ಒಂದು ಸ್ವಲ್ಪ ತಲೆ ಬಾಚ್ಕೊಂಡ್ರಾಯ್ತು ಅಂತ ಹೇಳಿ. ನಾನು ನಿನ್ನೆ ಇದನ್ನು ಹಚ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದು ಹೇರ್ ಕೇರ್ ರೆಮಿಡಿ ತೋರಿಸಿದ್ನಲ್ಲ ನಿಮಗೆ ವಿಡಿಯೋ ಮಾಡಿ, ಹಾಗಾಗಿ ನೆಕ್ಸ್ಟ್ ವಿಡಿಯೋ ತೋರಿಸಿದ್ದಿಲ್ಲ. ಕೂದಲು ಒಣಗಿದ ಮೇಲಿಂದ ಹೆಂಗಿರುತ್ತಂತ ನೋಡಿ. ತುಂಬ ಸಾಫ್ಟ್ ಆಗಿಬಿಟ್ಟಿತ್ತು ಕೂದಲು, ಕೈಯಲ್ಲಿ ನಿಂದಿರ್ತಾನೆ ಇದ್ದಿದ್ದಿಲ್ಲ, ಅಷ್ಟು ಸಾಫ್ಟಾಗಿತ್ತು. ಮತ್ತು ಭಾಳ ಉದುರ್ಲೂ ಇಲ್ಲ ಕೂದಲು, ಡೈಲಿ ಇಷ್ಟಿಷ್ಟು ಉದುರ್ತಾಯಿದ್ದು. ನಿನ್ನೆ ಸ್ವಲ್ಪನೇ ಉದುರಿದ್ದು ಫ್ರೆಂಡ್ಸ್. ತೋರಿಸ್ತೀನಿ ತಡ್ರಿ ನಿಮಗೆ ನೆಕ್ಸ್ಟ್. ಭಾಳ ಸ್ವಲ್ಪ, ಡೈಲಿಕ್ಕಿಂತ ಭಾಳ ಸ್ವಲ್ಪ ಉದುರಿದ್ದು ಫ್ರೆಂಡ್ಸ್ ಕೂದಲು. ಮಿಡಲ್ ಫೋನ್ ಬಂದಿತ್ತು, ಅದನ್ನು ರಿಸೀವ್ ಮಾಡಿ ಕಟ್ ಮಾಡಿ ಮತ್ತೆ ವಿಡಿಯೋ ಮಾಡೋಕೆ ಇಟ್ಟಿದ್ದೀನಿ ನಾನು. ನೋಡಿರಿ ಇಷ್ಟು ನನ್ನ ಮಗಳು ಹೆಂಗೆ ಏನಕ್ಕೆ ನೋಡಕತ್ತಾಳೆ ನೋಡ್ರಿ ಆ ಕಡೆ. ಅಲ್ಲಿ ಕುಂತಿದ್ಲಕ್ಕಿ ನನ್ನ ಎದುರಿಗೆ. ನೋಡಿರಿ ಮಳೆ ಬಂತು, ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು. ನಾನು ನನ್ನ ಮಗಳು ಹೊರಗಡೆನೇ ಕುಂತಿದ್ವಿ. ಸ್ಕೂಲಿಂದ ಬಂದಿಂದ ಸ್ಕೂಲ್ ಡ್ರೆಸ್ ಚೇಂಜ್ ಮಾಡಂತಂದ್ರೆ ಹಾಗೆ ಅಡ್ಡಾಡ್ತಾ ಇದ್ಲು. ಆಮೇಲೆ ಚೇಂಜ್ ಮಾಡಿದ್ಲು. ಸಿಕ್ಕಾಪಟ್ಟೆ ಜೋರು ಮಳೆ ಬಂತು ನೋಡಿ. ಇಷ್ಟು ಕಪ್ಪು ಮೋಡ ಬಂದ್ಬಿಟ್ಟದ. ಡೈಲಿ ಬರ್ತದೆ, ಬಟ್ ಇವತ್ತು ಮಳೆನೂ ಆಯಿತು. ಡೈಲಿ ಅಷ್ಟು ಮಳೆ ಆಗ್ತಾಯಿಲ್ಲ ಇವಾಗ. ಆ ಕಡೆ ಉತ್ತರ ಕನ್ನಡ, ಕಾರವಾರ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ಲಿಕ್ಕತ್ತದಂತ. ಬಟ್ ಇಲ್ಲಿ ಯಾಕೋ ಸ್ವಲ್ಪ ಮಳೆ ಕಡಿಮೆ ಇದೆ ಇವಾಗ. ಇಷ್ಟು ಬಂದು ಒಂದು 10 ನಿಮಿಷ ಬಂದು ಹೋಯ್ತು ಅಷ್ಟೇ, ಮತ್ತೇನು ಭಾಳ ಏನು ಬರಲಿಲ್ಲ. ಬಟ್ ಮೋಡ ಮಾತ್ರ ಸಿಕ್ಕಾಪಟ್ಟೆ ಬಂದಿತ್ತು ಫ್ರೆಂಡ್ಸ್, ಮೋಡ ನೋಡಿ. ಅಷ್ಟಾಯಿತು. ನಾನು ಒಳಗಡೆ ಬಂದು ತಲೆ ಬಾಚ್ಕೊಂಡಿಂದ ಡ್ರೆಸ್ ಚೇಂಜ್ ಮಾಡಿ, ಮುಖ ತೊಳ್ಕೊಂಡು, ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿ, ಟೀ ಮಾಡ್ಕೊಂಡ್ರಾಯ್ತು ಅಂಥೇಳಿ ಟೀ ಮಾಡ್ಕೊತಾ ಇದ್ದೆ. ಈ ಕೋಲ್ಡ್ ವೆದರಲ್ಲಿ ಟೀ ಕುಡಿಯೋದೇ ಏನೋ ಒಂಥರ ಖುಷಿ ಮನಸ್ಸಿಗೆ. ಆ ಕಡೆ ನನ್ನ ಮಕ್ಕಳಿಗೂ ಹಾಲು ಬಿಸಿ ಮಾಡಿಕೊಟ್ಟೆ, ಹಾಲು ಬಿಸ್ಕಿಟು ತಿಂತಾಯಿದ್ರು ಅವರು. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು, ಅವ್ರಿಗೂ ಕೊಟ್ಟೆ. ನೋಡಿರಿ ಹೆಂಗೆ ಕತ್ಲದ ಫುಲ್ ಹೊರಗಡೆ ಮೋಡ ಕವಿದಿತ್ತಲ್ಲ, ಹಾಗಾಗಿ ರೂಮಲ್ಲಿ ಅಡುಗೆ ಮನೆಯಲ್ಲೂ 2 ವಿಂಡೋ ಇದ್ರೂ ಸ್ವಲ್ಪ ಕತ್ಲನೇ ಇರುತ್ತೆ. ಹಾಗಾಗಿ ಲೈಟ್ ಹಚ್ಕೊಂಡೆ ಆಮೇಲೆ ಒಂದು ಸ್ವಲ್ಪ. ನೋಡಿ ನನ್ನ ಮಗಳದ್ದು ಬಂದು ತೋರಿಸ್ತಾ ಇದ್ಲು ವರ್ಕ್ ಮಾಡಿರೋದನ್ನು. ಆಕಿಂದು ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ ಫ್ರೆಂಡ್ಸ್. ಹಾಗಾಗಿ ಡ್ರಾಯಿಂಗಿಗೆ ಹೆಚ್ಚು ಡ್ರಾಯಿಂಗು, ಆಮೇಲೆ ಡ್ಯಾನ್ಸು, ಹಾಡು ಇಂಟ್ರೆಸ್ಟ್ ಭಾಳ ಅವರಿಗೆ. ಆದರೂ ಸ್ಟಡೀಸ್ ಕಡೆನೂ ಗಮನ ಇರಬೇಕು, ಈ ಥರ ಅದರ್ ಆ್ಯಕ್ಟಿವಿಟೀಸ್ನೂ ಮಾಡಬೇಕು ಮಕ್ಕಳು. ಮೆಂಟಲ್ ಎಬಿಲಿಟೀಸ್ ಶಾರ್ಪ್ ಆಗುತ್ತೆ ಮಕ್ಕಳಲ್ಲಿ. ನೋಡಿ ಹಾಲು ಕಲಿಸ್ತಾ ಇದ್ದೆ, ಬೂಸ್ಟ್ ಹಾಕಿ. ಬಿಸ್ಕಿಟ್ ತೊಗೊತಾಯಿದ್ರು. ತಮ್ಮನಿಗೆ ಕೇಳ್ತಾ ಇದ್ಲು, ಎಷ್ಟು ಬೇಕು ನಿನಗೆ ಅಂಥೇಳಿ. ನನಗೆ 2 ಕೊಡು, 3 ಕೊಡು ಅಂತ ಇದ್ದ. ನೋಡಿ ಹಾಲು ಕುಡಿದ್ರು. ನೆಕ್ಸ್ಟ್ ಹೋಮ್ವರ್ಕ್ ಬರೀತಾ ಕುಂತರು ಮಕ್ಕಳು. ನಾನು ರಾತ್ರಿದು ಅಡುಗೆ ಏನಂಥೇಳಿ ಆಮೇಲೆ ಬಂದು ನೋಡಿದೆ. ಸ್ವಲ್ಪನೇ ಇತ್ತು ಅಡುಗೆ, ಏನು ಜಾಸ್ತಿ ಇದ್ದಿದ್ದಿಲ್ಲ. ನಾನು ಟೀ ಕುಡಿದೆ. ಅಷ್ಟರಲ್ಲಿ ಟೀ ನಂದು ಬಾಯ್ಲ್ ಆಗಿತ್ತಲ್ಲ, ಹಾಗಾಗಿ ಟೀ ಕುಡಿದು ಮುಗಿಸಿದೆ. ಒಂದೆರಡು ಬಿಸ್ಕೆಟ್ ತಿಂದೆ. ಸಾಯಂಕಾಲ ಹೊಟ್ಟೆ ಹಸ್ದಂಗೆ ಆಯ್ತಲ್ಲ, ಅದಕ್ಕೆ ಬಿಸ್ಕೆಟ್ ತಿಂತಾಯಿದ್ದೀನಿ. ಆ್ಯಕ್ಚುಲಿ ಡೈಲಿ ತಿನ್ನಂಗಿಲ್ಲ ಈವ್ನಿಂಗ್ ಬಿಸ್ಕೆಟ್ ತಿನ್ನಂಗಿಲ್ಲ, ಮಾರ್ನಿಂಗ್ ಅಷ್ಟೇ ತಿಂತೀನಿ ನಾನು. ಅದನ್ನು ಬಿಸ್ಕಿಟ್ ಭಾಳ ತಿನ್ನಬಾರ್ದು ಅಂತಾರೆ, ಮೈದಾ ಇರುತ್ತಲ್ಲ ಅದರಲ್ಲಿ. ಭಾಳ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರೆ. ಮಕ್ಕಳು ಕೇಳಬೇಕಲ್ಲ ಫ್ರೆಂಡ್ಸ್, ಬಿಸ್ಕೆಟ್ ತಿಂದಿಲ್ಲ ಅಂದ್ರೆ ಅವಕ್ಕೆ ನಡೆಯಂಗಿಲ್ಲ. ನೋಡಿ ಇಷ್ಟ ಆದಮೇಲೆ ಟೀ ಅಂತೂ ಬೇಕೇ ಬೇಕು. ನೈಟ್ ಒಂದು ಸ್ವಲ್ಪ ಚಪಾತಿ ಹಿಟ್ಟಿತ್ತು, ಅದನ್ನಷ್ಟು ಮಾಡಿದೆ. ರೈಸ್ ಏನು ಮಾಡಿಲ್ಲ ನೈಟು. ನೋಡಿರಿ ಈ ಥರ ಪಾಲಕ್ ರುಬ್ಬಿ ಹಾಕಿ ಚಪಾತಿ ಮಾಡಬೇಕು ಗೋಧಿ ಹಿಟ್ಟಿಗೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತರಕಾರಿ ತಿಂತಿರಂಗಿಲ್ಲಲ್ಲ ಮಕ್ಕಳು, ಅವಕ್ಕೆ ಈ ಥರ ಚಪಾತಿ. ನನ್ನ ಮಗ ಅಂತೂ ಗ್ರೀನ್ ಚಪಾತಿ ಅಂತ ತುಂಬ ಇಷ್ಟಪಟ್ಟು ತಿಂತಾನೆ. ಇದು ರೆಸಿಪಿನೂ ಹಾಕ್ತೀನಿ ಫ್ರೆಂಡ್ಸ್ ಒಂದು ಸರ್ತಿ. ತುಂಬ ಈಸಿ, ಏನು ಹಾಗೇನು ಭಾಳ ಟಫ್ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಸಿರಾ ಮಾಡಿದೆ. ನನ್ನ ಮಗನಿಗೆ ಸಿರಾ ಇಷ್ಟ ಅಂಥೇಳಿ, ನನ್ನ ಮಗಳಿಗೂ ಇಷ್ಟ. ಆ್ಯಕ್ಚುಲಿ ಎಲ್ರಿಗೂ ಇಷ್ಟನೇ ಸಿರಾ, ಯಾರಿಗೆ ಇಷ್ಟ ಆಗಂಗಿಲ್ಲ ಸ್ವೀಟ್. ಆಮೇಲೆ ನಾವು ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡ್ರೆ ಆಯ್ತಂತ ಅವಲಕ್ಕಿ ರೆಡಿ ಮಾಡಿಟ್ಟೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಬಟನ್ ಒತ್ತಿ.